ಲೋಕ ರೈಡ್ ಶುರುವಾಗಿದೆ, ದಾಳಿಯನ್ನು ನಡೆಸಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಎಸ್ಎಂ ಚೌಹಾಣ್ ಮನೆಗೆ ಹಣ ಎಣಿಕೆ ಯಂತ್ರವನ್ನು ತಂದಿದ್ದಾರೆ ಈಗ ಅಧಿಕಾರಿಗಳು. ಹುಬ್ಬಳ್ಳಿಯ ವಿದ್ಯಾನಗರದ ದತ್ತನಗರದಲ್ಲಿರುವಂತಹ ಚೌಹಾಣ್ ಮನೆ, ಎಸ್ಎಂ ಚೌಹಾಣ್ ಮನೆಯಲ್ಲಿ ಅಪಾರ ಪ್ರಮಾಣದ ಹಣ ಪತ್ತೆಯಾಗಿದೆ. ಹಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ಟ್ರಂಕ್ ತಂದಿದ್ದಾರೆ ಅಧಿಕಾರಿಗಳೀಗ. ಬೆಳ್ಳಿ ದೇವರ ಮಂಟಪ, ಬಂಗಾರದ ಗಣೇಶ ಮೂರ್ತಿ ಇದೆಲ್ಲವೂ ಕೂಡ ಪತ್ತೆಯಾಗಿದೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮನೆಯಲ್ಲಿ. ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಈಗ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕಂಡಲ್ಲಿ ಚಿನ್ನ, ಕೈ ಇಟ್ಟಲ್ಲೆಲ್ಲ ಚಿನ್ನ. ದುಡ್ಡೆಷ್ಟಿತ್ತು ಅಂತಂದ್ರೆ ಅಲ್ಲಿ ಎಣಿಕೆ ಯಂತ್ರವನ್ನೇ ತರಿಸಿದ್ರು, ಕೌಂಟಿಂಗ್ ಮೆಷಿನ್ ತರಿಸಿದ್ರು. ಆ ನಂತರದಲ್ಲಿ ಆ ದುಡ್ಡನ್ನ ತಗೊಂಡು ಹೋಗೋದಕ್ಕೆ ಈಗ ಟ್ರಂಕ್ ಕೂಡ ತರಿಸಿದ್ದಾರೆ ಅನ್ನುವಂತ ಮಾಹಿತಿ. ಬಂಗಾರದ ಗಣೇಶ ಮೂರ್ತಿ, ಬೆಳ್ಳಿಯ ವಸ್ತುಗಳು, ಚಿನ್ನ ಇದೆಲ್ಲವನ್ನು ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಎಸ್ಎಂ ಚೌಹಾಣ್ ಮನೆಯಲ್ಲಿ ಸಿಕ್ಕಿರೋದು. ಪತ್ತೆಯಾಗಿರೋದು ಇದಿಷ್ಟು. ಇನ್ನೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಜೊತೆಗೆ ಒಂದಷ್ಟು ಕಾಗದ ಪತ್ರಗಳ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಹಣವನ್ನ ತಗೊಂಡು ಹೋಗೋದಕ್ಕೆ ಟ್ರಂಕ್ ತಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಬೆಳ್ಳಿಯ ಮಂಟಪ, ಗಣೇಶನ ಮೂರ್ತಿ, ಚಿನ್ನದ್ದು ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ರಾಶಿ ಚಿನ್ನ, ಜೊತೆಯಲ್ಲಿ ಬೆಳ್ಳಿ, ದುಡ್ಡು, ಕ್ಯಾಶ್ ಇದೆಲ್ಲವೂ ಕೂಡ ಈಗ ಪತ್ತೆಯಾಗಿರೋದು. ಅದೆಲ್ಲವನ್ನು ಕೂಡ ಈಗ ದಾಳಿಯನ್ನು ನಡೆಸಿ ವಶಪಡಿಸಿಕೊಂಡಿದ್ದಾರೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈಗ ದಾಳಿ ಕೂಡ ಮುಂದುವರೆದಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಕೌಂಟಿಂಗ್ ಮಿಷಿನ್ ತಗೊಂಡು ಹೋದ್ರು. ಆ ನಂತರದಲ್ಲಿ ಆ ದುಡ್ಡನ್ನು ತಗೊಂಡು ಹೋಗೋದಕ್ಕೆ ಟ್ರಂಕ್ ಕೂಡ ತಂದಿದ್ದಾರೆ. ಅಷ್ಟೊಂದು ಪ್ರಮಾಣದಲ್ಲಿ, ಅಪಾರ ಪ್ರಮಾಣದಲ್ಲಿ ಈಗ ಪತ್ತೆಯಾಗಿರೋದು ದುಡ್ಡು, ಚಿನ್ನ, ಬೆಳ್ಳಿ ಎಲ್ಲವೂ ಕೂಡ ಪತ್ತೆಯಾಗಿದೆ. ಎಸ್ಎಂ ಚೌಹಾಣ್ ಈತನ ಮನೆಯಲ್ಲಿ ಪತ್ತೆಯಾಗಿರುವಂತಹ ಚಿನ್ನದ ಖಜಾನೆ. ಖುದ್ದು ಲೋಕಾಯುಕ್ತಾಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಒಂದು ಸಣ್ಣ ಮಿನಿ ಬ್ಯಾಂಕೇ ಇದೆ ಆತನ ಮನೆಯಲ್ಲಿ. ಅಷ್ಟು ಚಿನ್ನ, ಅಷ್ಟು ದುಡ್ಡು, ಜೊತೆಯಲ್ಲಿ ಬೆಳ್ಳಿಯ ವಸ್ತುಗಳು ಇದೆಲ್ಲವನ್ನು ಕಂಡು ಖುದ್ದು ಲೋಕಾಯುಕ್ತಾಧಿಕಾರಿಗಳಿಗೆ ಶಾಕ್ ಆಗುವಂತ ಸರದಿ. ಬಂಗಾರದ ಗಣೇಶನ ಮೂರ್ತಿ ಏನು, ಬೆಳ್ಳಿಯ ವಸ್ತುಗಳೇನು, ಬೆಳ್ಳಿಯ ತಟ್ಟೆ, ಲೋಟ ಎಲ್ಲವೂ ಕೂಡ ಬೆಳ್ಳಿಯದ್ದು. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಈತ ಹೆಸರಿಗಷ್ಟೇ, ಆದ್ರೆ ಮಾಡಿರೋ ಆಸ್ತಿ ನೋಡಿ, ಆದಾಯ ಮೀರಿ ಆಸ್ತಿ ಗಳಿಕೆ. ಹಾಗಾಗಿ ದಾಳಿ ನಡೆಸಲಾಗಿದೆ. ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದ್ರಿಂದಷ್ಟೇ ಇನ್ನೂ ಕೂಡ ಇದೆ ಅನ್ನುವಂತ ಮಾಹಿತಿ. ಹಾಗಾಗಿ ಅಲ್ಲಿಗೆ ಈಗ ಕೌಂಟಿಂಗ್ ಮೆಷಿನ್ ತಗೊಂಡು ಹೋದ್ರು. ಅನಂತರದಲ್ಲಿ ಟ್ರಂಕ್ ಕೂಡ ತರಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಮತ್ತಷ್ಟು ವಸ್ತುಗಳು, ಮತ್ತಷ್ಟು ಚಿನ್ನ, ದುಡ್ಡು ಇದೆಲ್ಲವೂ ಕೂಡ ಪತ್ತೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಕಂಡಲ್ ದುಡ್ಡು, ಕಂಡಲ್ ಚಿನ್ನ, ಏನಿತನ ರಹಸ್ಯ, ಜೊತೆಯಲ್ಲಿ ಈಗ ಶೋಧ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಎಸ್ ಅಶ್ವಿನಿ, ಏನಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಎಸ್ಎಂ ಚೌಹಾಣ್ ಅವರ ಮನೆಯಲ್ಲಿ ಬೆಳಗ್ಗೆಯಿಂದನೂ ಕೂಡ ಏನು ಶೋಧ ಕಾರ್ಯ ನಡೀತಾ ಇರತಕ್ಕಂಥದ್ದು. ಒಂದ್ ಕಡೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆಯಿಂದ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ನಿವಾಸ ಸೇರಿದಂತೆ ಬಹುತೇಕ ಒಂದು ದಾಖಲೆ ಪರಿಶೀಲನೆ ಮಾಡುವ ಮೂಲಕ ಅವರ ಮನೆಯಲ್ಲಿ ಈಗಾಗಲೇ ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ನಾನೀಗ ಅವರ ಮನೆ ಎದುರುಗಡೆನೇ ಇದ್ದೀನಿ. ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಒಂದು ಹಂತದಲ್ಲಿ, ಮೊದಲನೇ ಹಂತ ಅಂದ್ರೆ ಬೆಳಗ್ಗೆಯಿಂದ ಏನು ಶೋಧ ಕಾರ್ಯವನ್ನ ಮಾಡಲಾಗಿತ್ತು. ಈ ಒಂದು ಶೋಧ ಕಾರ್ಯದಲ್ಲಿ ಅಧಿಕಾರಿಗಳಿಗೆ ಚೌಹಾಣ್ ಅವರ ಮನೆಯಲ್ಲಿ ಕಂತೆ ಹಣ, ಅದೇ ರೀತಿ ಬಂಗಾರ, ಬೆಳ್ಳಿ, ರಾಶಿ ಬಂಗಾರ, ಬೆಳ್ಳಿ ಸೇರಿದಂತೆ ಆಭರಣಗಳು ಸೇರಿದಂತೆ ಸಾಕಷ್ಟು ವಸ್ತುಗಳು ಏನು ಈಗಾಗಲೇ ಪತ್ತೆಯಾಗಿರ್ತಕ್ಕಂಥದ್ದು. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಕಂತೆ ಹಣ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಹಣವನ್ನ ಎಣಿಕೆ ಮಾಡುವಂತ ಮಷಿನ್ ಅನ್ನು ಕೂಡ ಈಗಾಗಲೇ ಅಧಿಕಾರಿಗಳು ತರಿಸಿರ್ತಕ್ಕಂಥದ್ದು. ಹಣ ಎಣಿಸುವಂತ ಮಷಿನ್ ಅನ್ನ ತರಿಸುವುದರ ಜೊತೆಗೆ ಈಗಾಗಲೇ ಯಾವೆಲ್ಲ ಹಣ ಪತ್ತೆಯಾಗಿದೆ, ಅದೇ ರೀತಿ ಬಂಗಾರ, ಬೆಳ್ಳಿ, ಆಭರಣಗಳು ಸೇರಿದಂತೆ ಸಾಕಷ್ಟು ವಸ್ತುಗಳು ಏನು ಇಲ್ಲಿ ಪತ್ತೆಯಾಗಿರುವಂತದ್ದು. ಬೆಳ್ಳಿ ಮಂಟಪ ಇರಬಹುದು, ಬಂಗಾರದ
ಒಂದು ಗಣೇಶನ ಮೂರ್ತಿ ಇರಬಹುದು, ಹೀಗೆ ಬಹುತೇಕ ಒಂದು ರಾಶಿ ಆಭರಣಗಳ ಒಂದು ರಾಶಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಶೋಧ ಕಾರ್ಯ ಮುಂದುವರಿಯುತ್ತಿರುವಂತದ್ದು. ಒಂದ್ ಕಡೆ ಸೈಟು ನಿವೇಶನ ಯಾವೆಲ್ಲ ಭಾಗದಲ್ಲಿ ಸೈಟ್ಗಳನ್ನ ಕೊಂಡ್ಕೊಂಡಿದ್ದಾರೆ, ನಿವೇಶನಗಳನ್ನ ಕೊಂಡ್ಕೊಂಡಿದ್ದಾರೆ ಅಂತಕ್ಕಂಥದ್ರ ಕುರಿತು ಸಾಕಷ್ಟು ಏನು ದಾಖಲೆಗಳ ಪರಿಶೀಲನೆಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಒಂದ್ ಕಡೆ ನಿಜಕ್ಕೂ ಮನೆಯಲ್ಲಿ ಏನು ಪತ್ತೆ ಆಗಿರುವಂತಹ ಆಭರಣಗಳನ್ನು, ಅದೇ ರೀತಿ ಏನು ಬಂಗಾರದ ಆಭರಣಗಳಿರಬಹುದು, ಬೆಳ್ಳಿಯ ಆಭರಣಗಳಿರಬಹುದು, ಕಂತೆ ನೋಟುಗಳನ್ನು ನೋಡಿ ಅಧಿಕಾರಿಗಳೇ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಅಶ್ವಿನಿ. ಯಾಕಂದ್ರೆ ತಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿ ಆಭರಣಗಳ ಒಂದು ರಾಶಿ ಸಿಕ್ಕಿರುವಂತದ್ದು. ಜೊತೆಗೆ ಕಂತೆ ನೋಟುಗಳ 500 ನೋಟುಗಳ ಕಂತೆ ಹಣದ ನೋಟುಗಳು ಕೂಡ ಪತ್ತೆ ಆಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಸಾಕಷ್ಟು ಶೋಧ ಕಾರ್ಯ ಮುಂದುವರೆದಿರತಕ್ಕಂಥದ್ದು. ಈ ಒಂದು ಶೋಧ ಕಾರ್ಯ ಸಂಜೆವರೆಗೂ ಮುಂದುವರಿಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಈಗಾಗಲೇ ಒಂದು ಹಣ ಎಣಿಸುವಂತಹ ಮಷಿನ್ ಅನ್ನು ಕೂಡ ತರಿಸುವುದರ ಜೊತೆಗೆ ಏನು ಹಣದ ಕಂತೆ ಹಣ ಏನ್ ಸಿಕ್ಕಿದೆ ಆ ಹಣವನ್ನ ಎಣಿಸುವಂತ ಕಾರ್ಯದಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಮುಂದಾಗಿರತಕ್ಕಂಥದ್ದು. ಈ ಒಂದು ಶೋಧ ಕಾರ್ಯ, ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕಾರ್ಯ ಇನ್ನು ಸಂಜೆವರೆಗೂ ಏನು ಮುಂದುವರಿಯುವಂತಹ ಸಾಧ್ಯತೆಗಳು ಇರುವಂತದ್ದು ಅಶ್ವಿನಿ. ಪ್ರಕಾಶ್, ಇದ್ರ ಜೊತೆಯಲ್ಲಿ ಈತನ ಬ್ಯಾಕ್ ಗ್ರೌಂಡ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆದ್ರೆ ಹೆಸರಿಗಷ್ಟೇ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅನ್ಸುತ್ತೆ, ಉಳಿದಿದ್ದೆಲ್ಲವೂ ಕೂಡ ಇದೇ ರೀತಿಯಾಗಿ ದುಡ್ಡು ಮಾಡ್ಕೊಂಡಿರೋದು ಅನ್ಸುತ್ತೆ. ಈಗ ಈ ಶೋಧ ಕಾರ್ಯ ಏನಿದೆ ಇದರ ಸಂದರ್ಭದಲ್ಲಿ ಏನಾದ್ರೂ ಮಹತ್ವದ ದಾಖಲೆ ಪತ್ರಗಳೇನಾದ್ರೂ ಲಭ್ಯ ಆಗಿರುವಂತಹ ಮಾಹಿತಿಗಳೇನಾದ್ರೂ ಇದೆಯಾ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಪ್ರಕಾಶ್? ಎಸ್, ಖಂಡಿತವಾಗ್ಲೂ ಅಶ್ವಿನಿ. ಏನಂದ್ರೆ ಈಗಾಗಲೇ ಬೆಳಗ್ಗೆಯಿಂದ ಏನು 2 ಹಂತದ ಮೂಲಕ ಒಂದು ಮನೆಯಲ್ಲಿ ಯಾವೆಲ್ಲ ಆಭರಣಗಳನ್ನ, ಅದೇ ರೀತಿ ಅಂದ್ರೆ ಬಂಗಾರದ ಆಭರಣಗಳಿರಬಹುದು, ಒಡವೆಗಳಿರಬಹುದು, ಬೆಳ್ಳಿ ಆಭರಣಗಳಿರಬಹುದು, ಹೀಗೆ ರಾಶಿ ಆಭರಣಗಳು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಅಧಿಕಾರಿಗಳ ತಂಡ ಇಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಇಲ್ಲೇ ಅವರ ನಿವಾಸದಲ್ಲೇ ಬೀಡು ಬಿಡುವ ಮೂಲಕ ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ನಿವೇಶನಗಳ ಒಂದು ಹಿನ್ನೆಲೆಯಲ್ಲಿ, ಸೈಟ್ಗಳ ಹಿನ್ನೆಲೆಯಲ್ಲಿ ಯಾವೆಲ್ಲ ಭಾಗದಲ್ಲಿ ಇವರು ಆಸ್ತಿ ಮಾಡಿದ್ದಾರೆ, ಇದು ಅಕ್ರಮವಾಗಿ ಮಾಡಿದ್ದಾರಾ ಇಲ್ವಾ ಅಂತಕ್ಕಂಥ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಈಗಾಗಲೇ ಮಾಡ್ತಿರ್ತಕ್ಕಂಥದ್ದು. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಅಧಿಕಾರಿಗಳ ತಂಡ, ಲೋಕಾಯುಕ್ತ ಅಧಿಕಾರಿಗಳ ತಂಡ ಏನು ಬಂದಿದೆ, ಒಂದ್ ಕಡೆ ಹಣ ಎಣಿಸುವ ಯಂತ್ರವನ್ನ ತರಿಸುವ ಜೊತೆಗೆ ಹಣವನ್ನು ಕೂಡ ಎಷ್ಟು ಪ್ರಮಾಣದಲ್ಲಿ ಇಲ್ಲಿ ಹಣ ಏನು ಪತ್ತೆಯಾಗಿದೆ ಅಂತಕ್ಕಂಥದ್ರ ಕುರಿತು ಸಾಕಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆಸ್ತಿ ಸಂಬಂಧಪಟ್ಟಂತೆ ಅಂದ್ರೆ ಅಕ್ರಮವಾಗಿ ಯಾವ ರೀತಿ ಆಸ್ತಿ ಮಾಡಿದ್ದಾರೆ ಅಂತಕ್ಕಂಥದ್ರ ಕುರಿತು ಸಾಕಷ್ಟು ದಾಖಲೆಗಳ ಪರಿಶೀಲನೆ ಮಾಡೋದ್ರ ಜೊತೆಗೆ ಈಗಾಗಲೇ ಏನು ಸಮಗ್ರವಾಗಿ ಈ ಒಂದು ದಾಖಲೆಗಳ ಪರಿಶೀಲನೆ ಮಾಡೋದ್ರ ಜೊತೆಗೆ ಇಲ್ಲಿ ಅಧಿಕಾರಿಗಳು ಬೀಡು ಬಿಟ್ಟಿರ್ತಕ್ಕಂಥದ್ದು ಅಶ್ವಿನಿ. ಆಲ್ ರೈಟ್ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೆಳಗ್ಗೆ ಲೋಕ ರೈಡ್ ಶುರುವಾಗಿದೆ, ದಾಳಿಯನ್ನು ನಡೆಸಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಎಸ್ಎಂ ಚೌಹಾಣ್ ಮನೆಗೆ ಹಣ ಎಣಿಕೆ ಯಂತ್ರವನ್ನು ತಂದಿದ್ದಾರೆ ಈಗ ಅಧಿಕಾರಿ. ಹುಬ್ಬಳ್ಳಿಯ ವಿದ್ಯಾನಗರದ ದತ್ತನಗರದಲ್ಲಿರುವಂತಹ ಚೌಹಾಣ್ ಮನೆ, ಎಸ್ಎಂ ಚೌಹಾಣ್ ಮನೆಯಲ್ಲಿ ಅಪಾರ ಪ್ರಮಾಣದ ಹಣ ಪತ್ತೆಯಾಗಿದೆ. ಹಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ಟ್ರಂಕ್ ತಂದಿದ್ದಾರೆ ಅಧಿಕಾರಿಗಳೀಗ. ಬೆಳ್ಳಿ ದೇವರ ಮಂಟಪ, ಬಂಗಾರದ ಗಣೇಶ ಮೂರ್ತಿ ಇದೆಲ್ಲವೂ ಕೂಡ ಪತ್ತೆಯಾಗಿದೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮನೆಯಲ್ಲಿ. ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಈಗ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕಂಡಲ್ಲಿ ಚಿನ್ನ, ಕೈ ಇಟ್ಟಲ್ಲೆಲ್ಲ ಚಿನ್ನ. ದುಡ್ಡೆಷ್ಟಿತ್ತು ಅಂತಂದ್ರೆ ಅಲ್ಲಿ ಎಣಿಕೆ ಯಂತ್ರವನ್ನೇ ತರಿಸಿದ್ರು, ಕೌಂಟಿಂಗ್ ಮೆಷಿನ್ ತರಿಸಿದ್ರು. ಆ ನಂತರದಲ್ಲಿ ಆ ದುಡ್ಡನ್ನ ತಗೊಂಡು ಹೋಗೋದಕ್ಕೆ ಈಗ ಟ್ರಂಕ್ ಕೂಡ ತರಿಸಿದ್ದಾರೆ ಅನ್ನುವಂತ ಮಾಹಿತಿ. ಬಂಗಾರದ ಗಣೇಶ ಮೂರ್ತಿ, ಬೆಳ್ಳಿಯ ವಸ್ತುಗಳು, ಚಿನ್ನ ಇದೆಲ್ಲವನ್ನು ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಎಸ್ಎಂ ಚೌಹಾಣ್ ಮನೆಯಲ್ಲಿ ಸಿಕ್ಕಿರೋದು. ಪತ್ತೆಯಾಗಿರೋದು ಇದಿಷ್ಟು. ಇನ್ನೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಜೊತೆಗೆ ಒಂದಷ್ಟು ಕಾಗದ ಪತ್ರಗಳ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಹಣವನ್ನ ತಗೊಂಡು ಹೋಗೋದಕ್ಕೆ ಟ್ರಂಕ್ ತಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಬೆಳ್ಳಿಯ ಮಂಟಪ